ನನ್ನ ಹೆಸರು ಕೃಷ್ಣ ಅಂತ. ನಾನು ಚಿಕ್ಕಮಂಗ್ಳೂರು ಸೈಡು. ನಾನು ಯಾವುದೇ ಫಂಕ್ಷನ್ನಿಗೆ ಹೋಗಲಿ, ಯಾವುದೇ ಸಭೆ ಸಮಾರಂಭಕ್ಕೆ ಹೋದರೆ ನನಗೆ ನಾನೇ ಒಂಥರ, ನನಗೆ ಎಲ್ಲರನ್ನು ನೋಡಿದಾಗ ಒಂಥರ ನನ್ನ ವಯಸ್ಸು, ನನ್ನ ಮಧ್ಯದಲ್ಲಿ ಕೂದಲಿಲ್ಲದೆ ಇರೋದು ಎಲ್ಲ ಇದು ಒಂದು ಅಸಹ್ಯವಾಗಿ ಒಂಥರ ಕಾಣ್ತಾಯಿತ್ತು. ಇದನ್ನು ಹಾಕಿಸ್ಕೊಳ್ಬೇಕು ಅಂತ ತುಂಬ ದಿವಸದಿಂದ ಪ್ರಯತ್ನ ಪಟ್ಟೆ. ಇವತ್ತು ಆ ಯೋಗ ಕೂಡು ಬಂತು ಅಂತ ಕಾಣುತ್ತೆ. ಇವತ್ತು ಬಂತು, ನಾನು ಇಲ್ಲಿ ಹಾಕಿಸ್ಕೊಂಡಿದ್ದೀನಿ. ಮುಂದೆ ನೋಡೋಣ. ಆವಾಗ ನಾನು ಯಾವ ರೀತಿ ಇದ್ದೆ, ಈಗ ಯಾವ ರೀತಿ ಇದ್ದೀನಿ ಅನ್ನೋದನ್ನು ನನಗೆ ನಾನು ನೋಡಿದಾಗ ಆಶ್ಚರ್ಯ ಪಡಬೇಕಾಗುತ್ತೆ. ಇದೊಂದು ಒಳ್ಳೆ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನ್ನ ಮನಸ್ಸಿಗೆ. ಈಗ ನಾನು ಹೋದರೂ, ಒಂದು ಸಭೆ ಸಮಾರಂಭದಲ್ಲಿ ಹೋದರೂ ಸಹ, ನನ್ನನ್ನು ಯಾರಾದರೂ ನೋಡಿದರೂ ಸಹ ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯ ಪಡೋ ಅಂತಹ ಕೆಲವು ಮಾತುಗಳು ಬರ್ಬೋದು ಅಂತ ಕಾಣ್ತಾ ಇದೆ. ನಮಸ್ಕಾರ. ನನ್ನ ಹೆಸರು ಸಂತೋಷ್ ಅಂತ ಅಂದ್ಬಿಟ್ಟು. ನಾನು ಮೂಲತಃ ಚಿತ್ರದುರ್ಗದವನು. ನಾನು ಚಿಕ್ಕ ಹುಡುಗ ಇದ್ದಾಗ ಫಿಲ್ಮ್ಗಳು ಹೋದರೆ ಒಂದು ಟೈಟ್ಲ್ ಕಾರ್ಡ್ ಅನ್ನೋದು ಸ್ಟಾರ್ಟ್ ಆಗುವಾಗ ಕೇಶಾಲಂಕಾರ, ವರ್ಣಾಲಂಕಾರ, ಡೈರೆಕ್ಷನು ಈ ಥರ ಎಲ್ಲ ಬರ್ತಾಯಿದ್ದು ಒಂದು ಇಂಟ್ರೆಸ್ಟು. ಆವಾಗ ನೋಡ್ತಿರೋ ಕೇಶಾಲಂಕಾರ ಅಂದರೆ ನಮ್ಮದು ವೃತ್ತಿ ಇದೆ. ನಾವು ಕೆಲಸ ಮಾಡೋದೆಲ್ಲ ಬಾರ್ಬಾರ್ ಕೆಲಸನೇ, ನಮ್ಮ ತಂದೆಯವರು ಇವರೆಲ್ಲ. ಆವಾಗ ಕೇಶಾಲಂಕಾರ ಅಂದರೆ ಏನೋ ಒಂದು ಕ್ಯೂರಿಯಾಸಿಟಿ ಇರ್ತಾಯಿತ್ತು ನನಗೆ. ಆವಾಗ ಕೇಶಾಲಂಕಾರ ಅಂದರೆ ಯಾವುದೇ ಸಿನಿಮಾ ನೋಡಲಿ, ರಾಜ್ಕುಮಾರ್ ಅವ್ರು ನೋಡಲಿ, ವಿಷ್ಣುವರ್ಧನ್ ನೋಡಲಿ, ಪ್ರತಿಯೊಂದು ಯಾವುದೇ ಒಂದು ಸಿನಿಮಾ, ತೆಲುಗು, ತಮಿಳು, ಕನ್ನಡ ಯಾವುದೇ ಒಂದು ಲ್ಯಾಂಗ್ವೇಜ್ ಫಿಲ್ಮ್ ನೋಡಿದ್ರು ಕೇಶಾಲಂಕಾರ ಅಂತಂದರೆ ನಾಗೇಶ್ವರ ಅಂತಂದ್ಬಿಟ್ಟು ಹೆಸರು ಬರ್ತಾಯಿತ್ತು. ಈ ಮನುಷ್ಯ ಯಾರು ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಯಾರು 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 ಅಂತ ಅನ್ನೋದು. ಅದಾದ ನಂತರ ನನ್ನ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆಯವರು ತೀರೋದ ನಂತರ ನಾನು ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ನಮ್ಮ ಕೆಲಸನೇ ಮಾಡ್ತಾಯಿದ್ದೆ. ಮಾಡ್ತಾಯಿರುವಾಗ ಒಂದು ದಿವಸ ನಾನು ಸಾರಿಗೆ ಮೀಟ್ ಮಾಡೋಕಂತಂದ್ಬಿಟ್ಟು ಸಾರ್ ಕೆಲಸ ಮಾಡ್ತಿದ್ದ ಜಾಗಕ್ಕೆ ನಾನು ಒಂದು ದಿವಸ ಹೋಗ್ಬಿಟ್ಟು ನೋಡ್ಬಿಟ್ಟು, ಸರ್ ಈ ಥರ ಕೆಲಸ ಮಾಡಬೇಕು, ಈ ಥರ ಇದು ಅಂತ ಕೇಳಿದಾಗ ಅವರು ಒಂಥರ ಗುರುಗಳ ಥರ ನನಗೆ ಆಶೀರ್ವಾದ ಮಾಡಿ ಅವತ್ತಿನ ದಿವಸ ಕೆಲಸ ಕೊಟ್ಟರು. ಅವತ್ತಿನಿಂದ ಇವತ್ತು ತನಕ ಅಷ್ಟೇ ನಿಷ್ಠವಾಗಿ ಕೆಲಸ ಮಾಡ್ಕೊತ ಬಂದಿದ್ದೀನಿ ಸಾರ್ ಹತ್ರ. ಅವತ್ತು ಸಾರ್ ಏನು ಹೆಸರು ಮಾಡಿದರು, ಇವತ್ತು ಅದಕ್ಕಿಂತ ಹೆಚ್ಚಿನದಾಗಿ ಅವತ್ತಿನ ದಿವಸ ನಮ್ಮ ಇಂಡಿಯಾದಲ್ಲಿತ್ತು ಸಾರ್ದು ಹೆಸರು. ಇವತ್ತು ವರ್ಲ್ಡ್ ವೈಡ್ ಹೆಸರಿದೆ ನಾಗೇಶ್ವರ ಅಂತ ಅನ್ನೋದು. ವಿಗ್ಗು ಅನ್ನೋದು ಜನಗಳಿಗೆ ಒಂದು ರೂಪ ಅಂದ್ಕೊಂಡಾರೆ ಎಲ್ಲರೂ. ವಿಗ್ಗು ಅನ್ನೋದು ರೂಪ ಅಲ್ಲ, ಅದೊಂಥರ ಮನುಷ್ಯನ ಒಂದು ಅಂಗ ಇದ್ದಂಗೆ. ಜನಗಳು ಏನು ಅನ್ಕೊಂತಾರೆ, ವಿಗ್ಗು ಸ್ಟೈಲ್ಗೆ ಅನ್ಕೊಂತಾರೆ. ಇದು ಬರೀ ಸ್ಟೈಲ್ ಅಲ್ಲ, ಇದು ಮನುಷ್ಯನಿಗೆ ಎಷ್ಟೇ ಕೋಟಿ ದುಡ್ಡಿದ್ರೂ ಏನೇ ಇದ್ರೂ ಮನುಷ್ಯನಿಗೆ ಒಂದು ಕೂದಲಿಲ್ಲ ಅಂತಂದರೆ ಅದು ರೂಪನೇ ಅಲ್ಲ. ಅದು ಕೂದಲಿಲ್ಲದವ್ರು ನೋಡಿ ಮನುಷ್ಯನಿಗೆ, ಕೂದಲಿರೋಂಥ ಮನುಷ್ಯನ ನೋಡಿ ಎಷ್ಟೋ ಡಿಫ್ರೆಂಟ್, ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಅಂಥ ವ್ಯಕ್ತಿ, ರೂಪ ಕೊಡೋವಂಥ ವ್ಯಕ್ತಿ ಹತ್ರ ನಾನು ಕೆಲಸ ಮಾಡ್ತಿರೋದು ನನ್ನ ಪುಣ್ಯ. ಸಾರ್ ಹತ್ರ ನಾನು ಇಲ್ಲಿಗೆ ಒಂದು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅದು ನನ್ನ ಪುಣ್ಯ. ಅವರಿಂದ ಅನ್ನ ತಿಂದಿದ್ದೀನಿ, ಇವತ್ತಿಗೂ ನೆನೆಸ್ಕೊತೀನಿ. ನನ್ನ ಜೀವ ಇರೋ ತನಕ ನಾನು ನೆನೆಸ್ಕೊತೀನಿ. ಸಾರ್ 25 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸಾರ್ ಹತ್ರ. ಬರುವಾಗ ಅಂದರೆ ಅವಾಗ ನಾನು ಊರಿಂದು ಕೆಲಸ ಕಲ್ತಿದ್ದೆ. ಇವತ್ತಿನ ದಿವಸ ಯಾವುದೇ ಒಂದು ವ್ಯಕ್ತಿ ಬರಲಿ, ಒಂದು ಆರ್ಟಿಸ್ಟ್ ಬರಲಿ, ಒಬ್ಬ ಪೊಲಿಟಿಷಿಯನ್ ಬರಲಿ, ಒಬ್ಬ CM ಬಂದ್ರೂ ಅವ್ರಿಗೆ ಅಟೆಂಡ್ ಮಾಡೋ ಅಷ್ಟು ಕೆಪಾಸಿಟಿ ನನಗೆ ನಮ್ಮ ಸಾರ್ ವಿದ್ಯೆ ಕಲಿಸ್ಕೊಟ್ಟಿದ್ದಾರೆ. ನಾನು ವಿಷ್ಣುವರ್ಧನ್ ಅವರಾಗಲಿ, ಅಂಬರೀಷ್ ಅವರಾಗಲಿ, ಇವ್ರಿಗಾಗಲಿ ಎಲ್ಲರಿಗೂ ನನ್ನ ಸಾರ್ ಕರ್ಕೊಂಡು ಹೋಗಾರೆ. ಎಲ್ಲರ ಹತ್ರನೂ ನನಗೆ
ಕೆಲಸ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾನು ಕೆಲಸ ಮಾಡಿ ಇದು ನನ್ನ ಭಾಗ್ಯ, ನನ್ನ ಪುಣ್ಯ. ಇದು ಎಲ್ಲರಿಗೂ ಸಿಗೋದಿಲ್ಲ. ಇದು ಆರ್ಥಿಕವಾಗಿ ನೀವು ಯಾವ ರೀತಿ ಬೆಳೆದ್ರಿ? ಆರ್ಥಿಕವಾಗಿ ನಾನು ಚಿಕ್ಕ ಹುಡುಗ ಇದ್ದಾಗ ಬಡತನ, ತುಂಬ ಬಡತನ. ಆ ಬಡತನ ಹೋಗಲಾಡಿಸ್ಕೋಸ್ಕರ ನಾನು ಬೆಂಗಳೂರು ಬಂದಿದ್ದು. ಇವತ್ತಿನ ದಿವಸ ಸಾರದ ಕೆಲಸ ಮಾಡ್ತಿರೋದ್ರಿಂದ ನನಗೆ ಜೀವನದಲ್ಲಿ ಏನೂ ಒಂದು ತೊಂದರೆ ಇಲ್ಲ, ನೆಮ್ಮದಿಯಾಗಿ ಜೀವನ ಸಾಗಿಸ್ತಾಯಿದ್ದೀನಿ. ಸಾರಿಂದ ಏನು ಕಲಿತೆ ಅಂದರೆ, ಒಂದು ವಿದ್ಯೆ ಹೇಳ್ಕೊಟ್ರು. ಇವತ್ತು ಸಾರ್ ನನಗೇನು ವಿದ್ಯೆ ಹೇಳ್ಕೊಟ್ಯಾರ, ಆ ವಿದ್ಯೆನ ನಾನು 100 ಜನಕ್ಕೆ ವಿದ್ಯಾದಾನ ಮಾಡ್ಬೋದು, 1000 ಜನಕ್ಕೆ ವಿದ್ಯಾದಾನ ಮಾಡ್ಬೋದು ಅಂಥ ವಿದ್ಯೆನೇ ಹೇಳ್ಕೊಟ್ಯಾರ. ಒಂದು ಇನ್ನೊಂದೇನೆಂದರೆ, ಯಾವ ಜನಗಳ ಹತ್ರ ಯಾವ ರೀತಿ ಇರಬೇಕು, ಯಾವುದೇ ಒಂದು ವ್ಯಕ್ತಿ ಬಂದ್ರೂ ನಮ್ಮ ಲೈಫು ಸ್ಟೈಲ್ ಏನು ಅದನ್ನು ಹೇಳ್ಕೊಟ್ಟಿದ್ದಾರೆ ಸಾರು. ಅದು ಮುಖ್ಯವಾಗಿ ಬೇಕಾಗಿರೋ ಮನುಷ್ಯನಿಗೆ. ಎಷ್ಟೇ ದುಡ್ಡು ಇರ್ಬೋದು, ಏನಿರ್ಬೋದು, ಲೈಫ್ ಸ್ಟೈಲ್ ಏನನ್ನೋದನ್ನು ಯಾರನ್ನು ಕಲ್ತಿರಲ್ಲ, ಅದನ್ನು ನನಗೆ ಹೇಳ್ಕೊಟ್ಟಿದ್ದಾರೆ. ಅದು ಮುಖ್ಯವಾಗಿ ನನಗೆ ಬೇಕಾಗಿರೋದು. ಲೈಫ್ ಸ್ಟೈಲು, ಒಂದು ಸಂಪಾದನೆ ಮಾಡೋದು ಯಾವ ರೀತಿ, ಒಂದು ವಿದ್ಯೆ ಕಲಿಸಿದೆ ಗುರುಗೆ ನಾವು ಯಾವ ರೀತಿ, ಯಾವುದೋ ಒಬ್ಬ ಮನುಷ್ಯ ಬಂದರೂ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋದು ಯಾವ ರೀತಿ. ನಾವು ಯಾವುದೇ ಒಬ್ಬ ಚಿಕ್ಕ ಹುಡುಗ ಆಗಲಿ ದೊಡ್ಡವರಾಗಲಿ ಯಾರಿಗೇ ಒಬ್ಬರು ಒಂದು ರೆಸ್ಪೆಕ್ಟ್ ಕೊಟ್ಟರೆ ಅವ್ರು ನಮ್ಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ ಅನ್ನೋದು ಒಂದು. ನಾವು ಯಾವ ರೀತಿ ಮಾತಾಡಬೇಕು. ಈಗ ನಾವು ಊರ ಕಡೆ ಮಾತಾಡ್ಬೇಕಂದ್ರೆ ನಮ್ಮದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜು ಒಂಥರ ಹಾರ್ಡಾಗಿರುತ್ತೆ ಲ್ಯಾಂಗ್ವೇಜು. ಇಲ್ಲಿ ಒಂಥರ ಬೆಂಗಳೂರಲ್ಲಿ ಏನಂದ್ರೆ ರಾಜಧಾನಿ, ಇದು ರಾಜಧಾನಿಯಲ್ಲಿ ಸಾಫ್ಟ್ ಲ್ಯಾಂಗ್ವೇಜು. ಇಲ್ಲಿ ಯಾವ ರೀತಿ ಮಾತಾಡಬೇಕು, ಇದನ್ನೆಲ್ಲ ನಾನು ಸಾರಿಂದ ಕಲ್ತಿದ್ದೀನಿ ತುಂಬಾ. ಈಗ ಅಲ್ಲೇ ಲ್ಯಾಂಗ್ವೇಜ್ ಇಲ್ಲೇ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಡತನದಿಂದ ಬಂದವರು ನೀವು, ಇವತ್ತು ಬದುಕು ಹೇಗಿದೆ ಸರ್? ಇವತ್ತು ಬದುಕು ಹೆಂಗಿದೆ ಅಂತಂದರೆ, ಆವತ್ತಿನ ದಿವಸ ಒಂದು ಹೊತ್ತು ಊಟಕ್ಕೂ ತುಂಬ ಕಷ್ಟ ಇತ್ತು. ಚಿಕ್ಕ ವಯಸ್ಸಿನ ನಮ್ಮ ತಂದೆ ತಿರೋಬಿಟ್ರು. 4 ಜನ ಅಕ್ಕ ತಂಗಿಯರು, ತಾಯಿ, ಇವ್ರದ್ದೆಲ್ಲ ಫುಲ್ಲು ನನ್ನ ಮೇಲೆ ಇತ್ತು. ಸಾರ್ ಹತ್ರ ಬಂದಮೇಲೆ ಒಂದು ಇದು ಬಂದು ನಾನು ಏನೂ ಇಲ್ಲದಲ್ಲೇ ಬಂದವನು. ಇವತ್ತಿನ ದಿವಸ 4 ಜನ ಯಾವ ರೀತಿ ಇರ್ತಾರೋ ಆ ರೀತಿ ನಾನು ಇದ್ದೀನಿ ಸರ್. ಇಷ್ಟು ನಾನು ಹೇಳ್ಬೋದು. ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ನಾನು ಏನು ಆಸ್ತಿ ಮಾಡಲಿಲ್ಲ ಅಂದರೆ ಮಕ್ಳಿಗೊಂದು ಎಜುಕೇಷನ್, ನಾನು ಓದಿಲ್ಲ ಅಂತಂದ್ರೂ ನನ್ನ ಮಕ್ಳಿಗೆ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು ಅಂತಂದ್ಬಿಟ್ಟು ಒಳ್ಳೆ ನ್ಯೂ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲೇ ಓದಿಸ್ತಾ ಇದ್ದೀನಿ ಸರ್. ಯಾಕಂದರೆ ಮುಂದೆ ಏನು ಆಸ್ತಿ ಮಾಡಿದ್ರು ಏನು ಮಾಡಿದ್ರು ಯಾರು ಬೇಕಾದ್ರೂ ಕತ್ಕೊಂಡು ಹೋಗ್ಬೋದು. ಆ ವಿದ್ಯೆ ಅನ್ನೋದನ್ನು ಯಾರೂ ಕದಿಯೋಕ್ಕಾಗಲ್ಲ. ಈಗ ನೋಡಿ, ನನಗೆ ಆಸ್ತಿ ಇರಲಿಲ್ಲ, ಏನೂ ಇರಲಿಲ್ಲ. ನನಗೆ ಆ ಆಸ್ತಿ ಇದೆ, ನನಗೆ ಹಾಳಾಗ್ಬೋದಿತ್ತು, ಇಲ್ಲ ಏನೋ ಒಂದು ಆಗ್ಬೋದಿತ್ತು. ಈಗ ದುಡ್ಡಿದೆ ಅಂತಂದರೆ ಮನುಷ್ಯನಿಗೆ, ಈಗ ಗುರು ಇಲ್ದಿದ್ದ ಮಠ ಹಿರಿಯರು ಇಲ್ದಿದ್ದ ಮನೆ ಅಂತಾರಲ್ಲ, ಆ ಥರ ಇದ್ದಾಗ ಏನು ಬೇಕಾದ್ರೆ ಹಾಳಾಗೋದಿತ್ತು. ನನಗೆ ಆ ಟೈಮಿಗೆ ಒಂದು ಒಳ್ಳೆ ಗುರುವಾಗಿ ಸಿಕ್ಕಿದ್ರು ಇವರು. ಒಳ್ಳೆ ಗುರುವಾಗಿ ಸಿಕ್ಕಿ ಒಳ್ಳೆ ರೂಟ್ ಅನ್ನೋದು ನನಗೆ ಕ್ರಿಯೇಟ್ ಮಾಡಿಕೊಟ್ರು ಇವರು. ಈಗ ಅದರಿಂದ ಈಗ ನನಗೆ ಅವ್ರು ಏನು ನನಗೆ ಲೈಫ್ ಇದು ಮಾಡ್ಯಾರೋ ಅದನ್ನು ನಾನು ನನ್ನ ಮಕ್ಕಳಿಗೆ, ನನ್ನ ಹೆಂಡ್ತಿಗೆ ನನ್ನ ದಾರಿ ತೋರಿಸ್ತಾ ಇದ್ದೀನಿ. ಒಳ್ಳೆ ಬದುಕು. ಈ ವಿದ್ಯೆನ ಯಾರೂ ಕಸ್ಕೊಳಕ್ಕಾಗಲ್ಲ. ದುಡ್ಡಿದ್ರೆ ಕಸ್ಕೊತಾರೆ, ಏನು ಒಡವೆ ಇದ್ರೆ ಕಸ್ಕೊತಾರೆ, ಏನಿದ್ರೆ ಈ ವಿದ್ಯೆನ ನಾನು ಕಲ್ತಿದ್ರೆ ನನ್ನ ಪ್ರಪಂಚದ ಅಂತ ಎಲ್ಲೇ ಹೋದ್ರೂ ನನಗೆ ವಿದ್ಯೆ ಕೆಲಸ ಕೊಡ್ತಾರೆ. ಇದು ಎಲ್ಲೇ ಹೋದ್ರು ಪ್ರಪಂಚದಾಗ, ಒಂದು ಹಳ್ಳಿಯಿಂದ ಹಿಡಿದು ಒಂದು ಸಿಟಿಗೆ ಹೋದ್ರೂ ನನಗೆ ಅನ್ನ ಸಿಗುತ್ತೆ ಅನ್ನೋದು ಒಂದು ಗ್ಯಾರಂಟಿ. ಯಾಕೆಂದರೆ ಸಾರ್ ಅಂಥ ವಿದ್ಯೆ ಕಲಿಸ್ಕೊಟ್ಟಿರೋದು. ಇವತ್ತಿಂದ ಎಷ್ಟೋ ಜನ MBA ಓದಿರ್ತಾರೆ, ಇದು ಓದಿರ್ತಾರೆ, ಅದು ಓದಿರ್ತಾರೆ, ಎಲ್ಲ ತನಕನೂ ಓದಿರ್ತಾರೆ. ಆದರೆ ಇಲ್ಲಿ ಕೆಲಸಕ್ಕೆ ಒಂದು 25,000 30,000 ಸಂಬಳ ಸಿಗುತ್ತೆ. ಸಾರ್ ನನಗೆ ಡೈಲಿ 10,000 ದುಡಿಯೋಷ್ಟು ಕೆಪಾಸಿಟಿನ ಕಲಿಸ್ಕೊಟ್ಟಿದ್ದಾರೆ. ಆ ನಿಷ್ಠೆ ಅಲ್ಲ, ಅದು ಗುರುಗೆ ನಾವು ತೋರಿಸೋ ಅಂಥ ಇದು ನಿಷ್ಠೆ. ಯಾಕಂದರೆ ನಮಗೆ ಅವರು ಅನ್ನ ಕೊಟ್ಟಿದ್ದಾರೆ, ಆ ಅನ್ನನ ಯಾವತ್ತೂ ಮರಿಬಾರ್ದು. ನಮ್ಮ ಸಾರು ಒಂದು ಮಾತು ಹೇಳ್ತಾಯಿದ್ರು, ಯಾರಿಗೋ ಒಬ್ಬರಿಗೆ ಒಂದು ದುಡ್ಡು ಕೊಟ್ಟು ನೋಡಿ ಇಷ್ಟೇ ಕೊಟ್ಟ ಅಂತ ಹೇಳ್ತಾರೆ. ಒಂದೇನೋ ಒಂದು ಪಾರ್ಟಿ ಕೊಟ್ಟು ನೋಡಿ, ಒಂದು ಹೋಟ್ಲಲ್ಲೂ ಇದು ಮಾಡಿ ನೋಡಿ, ಏನೋ ಒಂದು ಮಾಡಿದ್ರು ಇಷ್ಟೇ ಕೊಟ್ಟ ಅಂತ ಹೇಳ್ತಾರೆ. ಆದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ಅನ್ನ ಕೊಟ್ಟ ಅಂತಂದರೆ ಆ ಅನ್ನದಿಂದ ಒಂದು ಡ್ರಾಪ್ ರಕ್ತ ಕ್ರಿಯೇಟ್ ಆಗುತ್ತಂತೆ. ಆ ಮನುಷ್ಯ ಆ ರಕ್ತನ ಸಾಯೋ ತನಕ ಅವನ ಮೈಯಲ್ಲಿ ಹರಿದಾಡುತ್ತಂತೆ. ಹಂಗೆ ನಮ್ಮ ಸಾರ್ ಅನ್ನ ಕೊಟ್ಟಿರೋದು ನನ್ನ ಸಾಯೋ ತನಕ ನನ್ನ ಮೈಯಲ್ಲಿ ರಕ್ತ ಹರಿತಾನೆ ಇರ್ತದೆ.